ರಾಜ್ಯದಲ್ಲಿ 56,432 ಹುದ್ದೆಗಳ ನೇಮಕಾತಿ. 2022ರಲ್ಲಿ ಮೀಸಲಾತಿ ಇದ್ದಂತೆ ನೇಮಕಾತಿಗೆ ಚಾಲನೆ. ಪ್ರೀತಿಸ್ತಾರೆ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ. ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ 56,432 ಹುದ್ದೆಗಳನ್ನ ಫಿಲ್ ಮಾಡೋಕೆ ಹೊರಟಿದೆಯೋ ಈ ವಿಚಾರನ ಮಾತನಾಡಕ್ ಬಂದಿದ್ದೀನಿ. ಹೇಗ್ ಫಿಲ್ ಆಗ್ತಾ ಇದೆ, ಮೀಸಲಾತಿಯನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಿದ್ದಾರೆ, ಈ ಮೀಸಲಾತಿಯ ಈ ಹೈಕೋರ್ಟ್ ನ ಆದೇಶ ಯಾವ ರೀತಿ ಈಗ ಇದೆ, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿಯ ಒಂದು ನಿಲುವನ್ನ ತಾಳಿದೆ, ಎಷ್ಟು ಹುದ್ದೆಗಳ ಪ್ರಕ್ರಿಯೆ ಆರಂಭ ಆಗಿದೆ, ಇನ್ನೆಷ್ಟು ಹುದ್ದೆಗಳ ಪ್ರಕ್ರಿಯೆ ಆರಂಭ ಆಗ್ಬೇಕು, ಎಷ್ಟು ತಿಂಗಳಲ್ಲಿ ಈ ನೇಮಕಾತಿಯನ್ನ ಮುಗಿಸ್ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ, ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ. ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿ ವೀಕ್ಷಕರೇ, 56,000 ಹುದ್ದೆಗಳ ನೇಮಕಾತಿ ಕಳೆದ ವಾರ ಅಷ್ಟೇ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಈ ಮೀಸಲಾತಿಯ ಗೊಂದಲ ಅಂತಕ್ಕಂಥದ್ದು ಈಗ ಕಾಡ್ತಾ ಇದೆ. ಬಹುತೇಕವಾಗಿ 56,432 ಹುದ್ದೆಗಳನ್ನ ಫಿಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದ್ರು ಕೂಡ ಮೀಸಲಾತಿಯ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಅದು ಯಾವ ಮೀಸಲಾತಿ? ಒಳ ಮೀಸಲಾತಿ ಬಗ್ಗೆ. ಒಳ ಮೀಸಲಾತಿಯನ್ನ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದು ಮಾನದಂಡವನ್ನ ಮಾಡಿಟ್ಟಿತ್ತು. ಏನು, ಈಗ ಏನು ಮೀಸಲಾತಿ ಇದೆಯೋ ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ಪಂಗಡಕ್ಕೆ 3%, ಒಟ್ಟಾರೆಯಾಗಿ 18% ಮೀಸಲಾತಿಯನ್ನ ಈ ಪರಿಶಿಷ್ಟ ಜಾತಿ ಪಂಗಡಕ್ಕೆ ನೀಡಬೇಕು ಹೀಗಿದೆ. ಆದ್ರೆ ಬಿಜೆಪಿ ಸರ್ಕಾರ ಈ ಪರಿಶಿಷ್ಟ ಜಾತಿಗೆ ಇರತಕ್ಕಂತ ಒಂದು 15%ಗೆ 2% ಅನ್ನ ಹೆಚ್ಚಿಸಿ 17% ಅನ್ನು, ಪರಿಶಿಷ್ಟ ಪಂಗಡಕ್ಕೆ ಇದ್ದಂತ 3%ಗೆ 4% ಅನ್ನ ಸೇರಿಸಿ 7% ಅನ್ನು ಮಾಡಲಾಗಿತ್ತು. ಹಾಗಾದ್ರೆ ಈ 2 + 4% ಎಕ್ಸ್ಟ್ರಾ ಆಯ್ತು. ನಮ್ಗೆ ಈಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರತಕ್ಕಂಥದ್ದು ಏನು 50% ಮೀಸಲಾತಿ ಇದೆಯೋ, ಇನ್ 50% ಅದರ್ಸ್ ಇದೆಯೋ, 50% ಮೀಸಲಾತಿಯನ್ನ ಎಲ್ಲ ಜಾತಿಗಳಿಗೆ ರಿಸರ್ವ್ ಮಾಡಬೇಕು ಹೀಗಿದೆ. ಆದ್ರೆ 50% ಗಿಂತ ಜಾಸ್ತಿ ಆಗುತ್ತಲ್ಲ, 15ಕ್ಕೆ 2 ಸೇರ್ಸಿದ್ರೆ 17 ಆಯ್ತು, ಆಗ 52 ಆಯ್ತು, 3ಕ್ಕೆ 4 ಸೇರ್ಸಿದ್ರೆ 7 ಆಯ್ತು, ಆಗ 52 + 4 56 ಆಯ್ತು. 56% ಮೀಸಲಾತಿಯನ್ನ ಕೊಟ್ರೆ ಈಗ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನು 50% ಇದೆಯೋ ಅದು 6% ಹೆಚ್ಚಿಗೆ ಆಗುತ್ತಲ್ಲ, ಅದು ಎಲ್ಲಿ ಸರಿದೂಗ್ಸೋದು? ಇದು ಗೊಂದಲಕ್ಕೆ ಒಳಗಾಯ್ತು. ಈ ವಿಚಾರ ಕೋರ್ಟ್ಗಳಿಗೆ ಹೋಗ್ತು. ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ 56 ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಕಾನೂನಾತ್ಮಕವಾದಂತ ಮಾನದಂಡಗಳಿಲ್ಲ. ಅದರಿಂದಾಗಿ ನೀವು ಏನೇ ಮೀಸಲಾತಿಯನ್ನ ಮಾಡ್ಕೊಳ್ಳಿ, ಹೆಚ್ಚಿಸ್ಕೊಳ್ಳಿ, ಅದು 50% ಹೆಚ್ಚಾಗಬಾರ್ದು ಈ ಒಂದು ಜಾತಿಗಳಿಗೆ, ಇನ್ನು ಅದರ್ಸ್ಗೆ ಅದು 50% ಇರಬೇಕು ಎಂಬುದಾಗಿ ಹೇಳಲಾಯ್ತು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಗೊಂದಲ ಉಂಟಾಯ್ತು. ಏನ್ ಮಾಡೋದು, ಯಾವ ರೀತಿಯಾಗಿ ಹೆಚ್ಚಿಸೋದು, ಯಾವ ರೀತಿಯಾಗಿ ಅದನ್ನ ಸರಿದೂಗ್ಸೋದು, ಇದು ಕಷ್ಟ ಆಗ್ತು. ನಂತರದಲ್ಲಿ ಹೈಕೋರ್ಟ್ಗೂ ಕೂಡ ಕೇಸ್ಗಳೋದು ಈ ಮೀಸಲಾತಿಯ ವಿಚಾರದಲ್ಲಿ. ಹೈಕೋರ್ಟ್ ಕೂಡ ಇದಕ್ಕೆ ಒಂದು ತಾರ್ಕಿಕವಾದಂತಹ ಒಂದು ಮಾನದಂಡಗಳು ಬರಬೇಕು. ಆ ಹಿನ್ನೆಲೆಯಲ್ಲಿ ನೀವೀಗ ಮೀಸಲಾತಿಯನ್ನ ಸದ್ಯಕ್ಕೆ ಹಾಗೆ ಇಡಿ, ಇನ್ನೂ ವಾದ ವಿವಾದಗಳು ನಡಿಬೇಕಾಗಿದೆ, ಮತ್ತೆ ಅದು ಏನು ಹೇಗ್ ಮಾಡ್ಬೇಕು ಅಂತಕ್ಕಂಥ ಚರ್ಚೆ ಆಗ್ಬೇಕಾಗಿದೆ. ಆ ನಂತರದಲ್ಲಿ ಇದನ್ನ ಅಪ್ಲೈ ಮಾಡ್ಕೊಳಕ್ ಸಾಧ್ಯ ಇದೆ ಅಂತಕ್ಕಂತ ಒಂದು ಉತ್ತರ ಬಂತು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ 50% ಅನ್ನೇ ನೀವು ಕಾಯ್ಕೋಬೇಕು ಅಂತಿದೆ, ಅದ್ರ ಒಳಗಡೆನೆ ಬೇಕಾದ್ರೆ ನೀವೇನ್ ಬೇಕು ಮಾಡ್ಕೊಳ್ಳಿ ಅಂತಿದೆ. ಆದ್ರೆ ಇನ್ನು 56%ಗೆ ಈ ಹೈಕೋರ್ಟ್ ಅದಕ್ಕೆ ಇನ್ನೂ ಒಂದು ನಿರ್ದಿಷ್ಟವಾದಂತ ಒಂದು ಮಾನದಂಡಗಳಿಲ್ಲ, ಅದಕ್ಕೆ ವೆಯ್ಟ್ ಮಾಡಬೇಕು ನೀವು ಎಂಬುದಾಗಿ ಹೇಳಿದೆ. ಹೈಕೋರ್ಟ್ ಇಂದಲೂ ಕೂಡ ಇನ್ನೂ ಉತ್ತರ ಬರ್ತಾ ಇಲ್ಲ. ಆದಿಸಿಂದಾಗಿ ಈ ನಡುವೆನೆ ರಾಜ್ಯಾದ್ಯಂತ ಯುವಕರು ಹುದ್ದೆಗಳನ್ನ ಫಿಲ್ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಎತ್ತಿದ್ದಾರೆ. ತುಂಬಾ ವರ್ಷಗಳಿಂದ ಹುದ್ದೆಗಳು ಫಿಲ್ ಮಾಡ್ಲಿಲ್ಲ. ನೀವು ಫಿಲ್ ಮಾಡ್ಲಿಲ್ಲ ಅಂದ್ರೆ ರಾಜ್ಯದ ಯುವಕರ ಗತಿ ಏನು? ಅವ್ರು ಎಜುಕೇಶನ್ ಮಾಡ್ಕೊಂಡು ಜೊತೆಗೆ ವಯಸ್ಸು ಮೀರ್ತಕ್ಕಂಥವ್ರು ಇದ್ದಾರೆ, ಅದು ಬಹಳ ವೆರಿ ಇಂಪಾರ್ಟೆಂಟ್. ಅವ್ರ ಗತಿ ಏನು? ಉದ್ಯೋಗದ ಆಕಾಂಕ್ಷಿಗಳ ಗತಿ ಏನು? ಇದು ದೊಡ್ಡ ಪ್ರಶ್ನೆ ಆಗಿ ಕಾಡದಂತ ಸಂದರ್ಭದಲ್ಲಿ, ಬೇಡಿಕೆಗಳು ಬಂದಂತ ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರ ನಾವು ಏನು 2022ರಲ್ಲಿ ಈ ಒಂದು ನೇಮಕಾತಿಗೆ ಇರತಕ್ಕಂತ ರಿಸರ್ವೇಶನ್ಸ್ ಇತ್ತೋ, ಅಂದ್ರೆ 15% + 3% ಇದ್ದೋ 18%ಗೆ ನಾವು ಫಿಲ್ ಮಾಡ್ತೀವಿ ಈಗ. ಆದ್ರೆ ಮುಂದೆ ಏನು 56% ಇದೆ, ಈ ಒಂದು 6% ಇದೆ, ಅದು ಮಾನ್ಯ ಹೈಕೋರ್ಟ್ ಗಳಿಂದ ಒಂದು ಆದೇಶಗಳು ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ಫಿಲ್ ಮಾಡ್ತೀವಿ, ಅದಕ್ಕಾಗಿ ನಾವು ರಿಸರ್ವ್ ಮಾಡ್ತೀವಿ
ಈ 6% ಹುದ್ದೆಗಳನ್ನ ರಿಸರ್ವ್ ಮಾಡಿ ಇಟ್ಕೊಳ್ತೀವಿ. ಆದೇಶ ಬಂದ ಮೇಲೆ ಅದನ್ನ ಫಿಲ್ ಮಾಡ್ತೀವಿ, ತೆಗೆದುಕೊಳ್ತೀವಿ ಎಂಬುದಾಗಿ ಹೇಳಿ ಈಗ ಹುದ್ದೆಗಳ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. ಈ ಒಳ ಮೀಸಲಾತಿಯ ಒಂದು ಏನು ಪ್ರಕ್ರಿಯೆ ಇದೆಯೋ ಇದು ಸುದೀರ್ಘವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಒಳ ಮೀಸಲಾತಿ ಅಂತಕ್ಕಂಥದ್ದನ್ನ ಯಾರಿಗೆ ಎಷ್ಟು ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು, ಯಾರ್ಯಾರಿಗಲ್ಲಿ ಅನ್ಯಾಯ ಆಗುತ್ತೆ, ಯಾರ್ಯಾರಿಗಲ್ಲಿ ನ್ಯಾಯ ಸಿಗುತ್ತೆ, ಈ ತರ ದೊಡ್ಡ ಚರ್ಚೆಗಳು ಅಂದಿನಿಂದಲೂ ಕೂಡ ಇಂದಿನವರೆಗೆ ಚರ್ಚೆ ಆಗಿ ಬರ್ತಾ ಇದಾವೆ. ಒಂದು ತಾರ್ಕಿಕವಾಗಿ ಅಂತಿಮ ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಸಾರಿ ಸರ್ಕಾರ ಅಂತಿಮ ತೀರ್ಮಾನಕ್ಕೆ ಬಂದ್ರು ಕೂಡ ಕೋರ್ಟ್ಗೆ ಹೋಗ್ಬಿಡುತ್ತೆ, ಮತ್ತೆ ಅಲ್ಲಿ ನಿಲ್ಲುತ್ತೆ, ಮತ್ತೆ ಕೋರ್ಟಿನ ಆದೇಶ ಬರುವವರೆಗೂ ಕೂಡ ನಾವು ಕಾಯ್ಲೇಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಈಗ ಏನು 2022ರಲ್ಲಿ ರಿಸರ್ವೇಶನ್ಸ್ ಇತ್ತೋ ಅದೇ ರೀತಿಯಾಗಿ ಈಗ ನಾವು ಈ ನೇಮಕಾತಿಯನ್ನ ಫಿಲ್ ಮಾಡ್ತೀವಿ. ಆದ್ರೆ 6% ನ ಕಾಯ್ದಿರಿಸ್ತೀವಿ ಎಂಬುದಾಗಿ ಹೇಳಲಾಗಿದೆ. ಈಗ 6% ನ ಕಾಯ್ದಿರಿಸ್ತೀವಿ ಅಂದ್ರೆ ಯಾವ ರೀತಿ, ಅದಕ್ಕೂ ಕೂಡ ಉತ್ತರ ಕೊಟ್ಟಿದೆ. ಈಗ ಸುಮಾರು ಒಂದು 100 ಹುದ್ದೆಗಳನ್ನ ನಾವು ಫಿಲ್ ಮಾಡ್ತಾ ಇದೀವಿ ಅಥವಾ 1000 ಹುದ್ದೆಗಳನ್ನ ಫಿಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ 6% 60 ಹುದ್ದೆಗಳನ್ನ ರಿಸರ್ವ್ ಮಾಡಿ ಇಟ್ಕೊಳ್ತೀವಿ. ಹೆಚ್ಚಿಸಿರ್ತಕ್ಕಂತ ಒಳ ಮೀಸಲಾತಿಯ ಹುದ್ದೆಗಳನ್ನ ರಿಸರ್ವ್ ಮಾಡಿ ಇಟ್ಕೊಳ್ತೀವಿ. ಮಾನ್ಯ ಹೈಕೋರ್ಟ್ ನಿಂದ ಆದೇಶ ಬಂದ ತಕ್ಷಣದಲ್ಲಿ ಅವುಗಳನ್ನ ನಾವು ಚಾಲ್ತಿಗೆ ತಂದು ಫಿಲ್ ಮಾಡ್ಕೊಳ್ತೀವಿ ಎಂಬುದಾಗಿ ರಾಜ್ಯ ಸರ್ಕಾರ ಉತ್ತರವನ್ನ ನೀಡಿ ಈ ನೇಮಕಾತಿ ಆದೇಶಕ್ಕೆ ಮುಂದಾಗಿದೆ. ನೇಮಕಾತಿಯನ್ನ ಅದು ಹೇಳ್ಕೊಂಡಿದೆ 30 ದಿನಗಳ ಒಳಗಾಗಿ ಹುದ್ದೆಗಳನ್ನ ಫಿಲ್ ಮಾಡ್ತೀವಿ. 56,000 ಫಿಲ್ ಮಾಡ್ಬಿಡ್ತೀವ, ಹಂತ ಹಂತವಾಗಿ ಫಿಲ್ ಮಾಡ್ತೀವಿ ಅಂತ ಹೇಳ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ಹುದ್ದೆಗಳ ಪ್ರಕ್ರಿಯೆಯನ್ನ ಆಲ್ರೆಡಿ ಆರಂಭ ಮಾಡಿದೆ. ಅದು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಇನ್ನು ನೇಮಕಾತಿಯ ಪ್ರಾಧಿಕಾರಗಳೇನಿದಾವೋ ಆ ಪ್ರಾಧಿಕಾರಕ್ಕೆ ಇವುಗಳನ್ನ ವಹಿಸಲಾಗಿದೆ, ಅವು ನೋಡ್ಕೊಳ್ತವೆ ಅಂತ. ಅದರಲ್ಲಿ ಕೆಇಎ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆಯೋ ಇದಕ್ಕೆ ಈಗ ಆಲ್ರೆಡಿ ಪ್ರಕ್ರಿಯೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು 915 ಎಂಬುದಾಗಿ ಹೇಳ್ಕೊಂಡಿದೆ. ಇನ್ನು ಅಂತಿಮ ಹಂತದ ಭರ್ತಿ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 3755 ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತೆ ಎಂಬುದಾಗಿ ಹೇಳಿದೆ. ಇನ್ನು ಕೆಪಿಎಸ್ಸಿಗೆ ಎಷ್ಟು ಕೊಟ್ಟಿದ್ದಾರೆ, 2729 ಈಗ ಪ್ರಕ್ರಿಯೆ ಆರಂಭ ಆಗಿದೆ. ಇನ್ನು ಅಂತಿಮ ಹಂತಕ್ಕೆ 654 ಹುದ್ದೆಗಳನ್ನ ಆಡ್ ಮಾಡ್ಕೊಳ್ಳಲಾಗುತ್ತೆ. ಅಲ್ಲಿಗೆ ಅಂತಿಮ ಹಂತದ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸ್ತೀವಿ ಎಂಬುದಾಗಿ ಹೇಳ್ಕೊಂಡಿದೆ. ಒಟ್ಟು ಹುದ್ದೆಗಳು ಎಷ್ಟಾದೋ ಈಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿರ್ತಕ್ಕಂಥದ್ದು 3644 ಹುದ್ದೆಗಳು. ಅಂತಿಮ ಹಂತದಲ್ಲಿ ಫಿಲ್ ಆಗ್ತಕ್ಕಂಥ ಹುದ್ದೆಗಳು 4409 ಹುದ್ದೆಗಳು. ಈ ಹುದ್ದೆಗಳನ್ನ ಈಗ ಫಿಲ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. 4409 ಹುದ್ದೆಗಳು ಪ್ರಕ್ರಿಯೆಯನ್ನ ಅಂತಿಮ ಹಂತಕ್ಕೆ ಹೋಗುವತ್ತಿಗೆ ಮುಗಿಸ್ಕೊಡ್ತಾರೆ. ಆದ್ರೆ ರಾಜ್ಯಾದ್ಯಂತ ಇರತಕ್ಕಂಥ 56,432 ಹುದ್ದೆಗಳ ಭರ್ತಿಗೆ ಯಾವ ರೀತಿಯಾದ ಏರ್ಪಾಟಾಗ್ತಾ ಇದೆ ಅಂತಕ್ಕಂಥದನ್ನ ಹೇಳ್ಕೊಂಡಿದೆ. ಒಟ್ಟಾರೆಯಾಗಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರ್ತಕ್ಕಂಥ ಹುದ್ದೆಗಳೆಷ್ಟು, ಹಣಕಾಸಿನ ಅನುಮೋದನೆ ಎಷ್ಟು ಹುದ್ದೆಗಳಿಗೆ ಸಿಕ್ಕಿದೆ ಅಂತಕ್ಕಂಥ ನೋಡೋದಾದ್ರೆ 32,132 ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಫಿಲ್ ಮಾಡಬಹುದು, ಹಂತ ಹಂತವಾಗಿ ಫಿಲ್ ಮಾಡ್ತಾ ಹೋಗ್ಬೋದು. ಇನ್ನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ತಿರ್ತಕ್ಕಂಥ ಹುದ್ದೆಗಳೆಷ್ಟು, 24,300. ಒಟ್ಟಾರೆ 56,432 ಹುದ್ದೆಗಳು ಈ ಒಂದು ಫಿಲ್ ಮಾಡ್ಲಿಕ್ಕೆ ಈಗ ಸಾಧ್ಯ ಇದೆ. ರಾಜ್ಯ ಸರ್ಕಾರ ಇದಕ್ಕೆ ಎಲ್ಲ ಯೋಜನೆಗಳನ್ನ ಮಾಡ್ಕೊಂಡಿದೆ ಎಂಬುದಾಗಿ ಹೇಳ್ತಾ ಇದೆ. ಜೊತೆಗೆ ಇದರ ನಡುವೆನೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹುದ್ದೆಗಳನ್ನ ಫಿಲ್ ಮಾಡ್ಬೇಕು, ಅದರಲ್ಲಿ 17%ಗೆ ಹೆಚ್ಚಿಸಿರ್ತಕ್ಕಂಥ ಏನು ಹುದ್ದೆಗಳಿದಾವೋ ಈ ಒಂದು ಮೀಸಲಾತಿಯ ಹುದ್ದೆಗಳು, ಅವುಗಳಲ್ಲಿ ಈ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಇದೆ ಅಂತಕ್ಕಂಥ ಒಂದು ಪಟ್ಟಿಯನ್ನ ಮಾಡಿದ್ದಾರೆ. ಆ 101 ಜಾತಿಗಳಲ್ಲಿ ಈ 2% ಹೆಚ್ಚಿಸಿದೆಯಲ್ಲ, ಯಾವ್ಯಾವುದಕ್ಕೆ ಎಷ್ಟೆಷ್ಟನ್ನ ಕೊಡ್ಬೇಕು ಅದು ಕೂಡ ಗೊಂದಲ ಇದೆ. ಅದರಲ್ಲೂ ಕೂಡ ಎಷ್ಟೋ ಜನ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ನೇಮಕಾತಿ ಪ್ರಕ್ರಿಯೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಳ ಮೀಸಲಾತಿ ಅಂತಕ್ಕಂಥದ್ದು ಒಂದು ರೀತಿಯಾಗಿ ತಡೆ ಆಗಿದೆ. ಇದು ಕ್ಲಿಯರ್ ಆದ್ರೆ ಖಂಡಿತ ನೇಮಕಾತಿಗಳು ಫಿಲ್ ಆಗ್ತವೆ. ಅದರಲ್ಲಿ ರಾಜ್ಯ ಸರ್ಕಾರ ಈಗಂತೂ ನಾವು ನೇಮಕಾತಿಯನ್ನ ಮಾಡೇ ತೀರ್ತೀವಿ, ಎಲ್ಲ ಸಚಿವ ಸಂಪುಟದಲ್ಲಿ ಇದನ್ನ ಒಪ್ಪಿಗೆ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಮಾಧ್ಯಮಕ್ಕೆ ಹಂಚಿಕೊಂಡಿದೆ. ಬಹುತೇಕವಾಗಿ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂತಹ ಹುದ್ದೆಗಳನ್ನ ಆದಷ್ಟು ಬೇಗ ಬೇಗ ನಾವು ಫಿಲ್ ಮಾಡ್ತೀವಿ ಅಂತಕ್ಕಂಥ ಮನೋಭಾವವನ್ನು ಕೂಡ ಅದು ಹೊಂದಿದೆ. ಈ ಹಿನ್ನೆಲೆಯಲ್ಲಿ 6% ಹೆಚ್ಚಿಸಿರ್ತಕ್ಕಂತಹ ಒಂದು ಮೀಸಲಾತಿ ಏನಿದೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿದೆ. ಖಂಡಿತ ಹುದ್ದೆಗಳು ಫಿಲ್ ಆಗ್ತವೆ, ರಾಜ್ಯ ಸರ್ಕಾರ ಅದಕ್ಕೆ ಮುಂದಾಗಿದೆ. ಆದ್ರೆ ಈ ಫೈನಾನ್ಸಿಯಲ್ ಅಂದ್ರೆ ಆರ್ಥಿಕ ಇಲಾಖೆ ಅನುಮೋದನೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆನಲ್ಲಿ ನೇಮಕಾತಿಯ ಪ್ರಕ್ರಿಯೆ ಅಂತಕ್ಕಂಥದ್ದು ಫಾಸ್ಟ್ ಆಗ್ಬೇಕಾಗತ್ತೆ. ಬಹಳ ಹಿಂದಿನ ಕೆಲವು ಒಂದು ರೀತಿ ನೀತಿಗಳನ್ನ ನೋಡಿದ್ರೆ ಕಾಲ ಆದ ಮೇಲೆ 2 ವರ್ಷ 3 ವರ್ಷ ಹೋಗಿರೋದುಂಟು. ಈ ರೀತಿ ಆದ್ರೆ ಮತ್ತೆ ಅಭ್ಯರ್ಥಿಗಳಿಗೆ ತೊಂದರೆ ಆಗುತ್ತೆ. ಯಾಕೆಂದ್ರೆ
ಎಷ್ಟೋ ಮಂದಿ ತಮ್ಮ ಎಜುಕೇಶನ್ ಮುಗಿಸ್ಕೊಂಡು ಈ ಕಾಂಪಿಟೇಷನ್ಗೆ ಅಂತಾನೆ ಓದ್ತಿದ್ದಾರೆ, ಕಾಂಪಿಟೇಷನ್ಗೆ ಅಂತಾನೆ ತಮ್ಮ ಜೀವಮಾನವನ್ನ ಮುಡ್ಪಿಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಬೇಸರ ಆಗುತ್ತೆ, ಡಿಮೋಟಿವೇಶನ್ಸ್ ಆಗ್ತಾರೆ. ಇದೆಲ್ಲವೂ ಕೂಡ ಸಾಧ್ಯ ಆಗೋಕೆ ಒಂದು ಕಾರಣ ಆಗ್ಬಿಡತ್ತೆ ಡಿಲೇ ಆದ್ರೆ. ಆ ದಿಸೆಯಿಂದಾಗಿ ರಾಜ್ಯ ಸರ್ಕಾರಗಳು ಆದಷ್ಟು ಬೇಗ ಇದೆಲ್ಲವನ್ನ ಕ್ಲಿಯರ್ ಮಾಡ್ಕೋಬೇಕು, ಹುದ್ದೆಗಳನ್ನ ಫಿಲ್ ಮಾಡಬೇಕು, ಮತ್ತೆ ಬೇರೆ ಬೇರೆ ಅನಾಹುತಗಳಿಗೆ ಎಡೆ ಮಾಡಿ ಕೊಡದಂತೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗತ್ತೆ. ಸರ್ಕಾರಗಳ ಜವಾಬ್ದಾರಿಯು ಕೂಡ ಅದಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಹುದ್ದೆಗಳು ಆದಷ್ಟು ಬೇಗ ಫಿಲ್ ಆಗ್ಲಿ, ಯುವಕರಿಗೆ ಕೆಲಸ ಸಿಗ್ಲಿ, ಮತ್ತೆ ರಾಜ್ಯದ ಈ ಪ್ರಗತಿಯ ಗಾಲಿ ಆದಷ್ಟು ನೀಟಾಗಿ ಹೋಗ್ಲಿ ಅಂತಕ್ಕಂಥದ್ದು ಎಲ್ಲರ ಆಶಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಇದು ಮಾಹಿತಿಗಾಗಿ ಬೇಕಾಗತ್ತೆ, ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.